ಹಾಯ್, ನಮಸ್ಕಾರ. ಆಸೆ ಧಾರಾವಾಹಿಯ ಸಂಚಿಕೆ 457ರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಮೀನ ಹೇಳ್ತಾಳೆ, ರೀ ಇವತ್ತು ಮಂಜಿನ ಹುಟ್ಟುಹಬ್ಬ ಇದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅದಕ್ಕೇನೀಗ ಅಂತೆಲ್ಲ ಇಲ್ಲಿ ಕೇಳ್ತಾ ಇರ್ತಾನೆ. ಅದಾದ್ಮೇಲೆ ಮೀನ ಹೇಳ್ತಾಳೆ, ರೀ ಅದೇ ಮಂಜಿನ ಕೈ ಸರಿಯಾದ್ರೆ ಪೂಜೆ ಮಾಡ್ತೀನಿ ಅಂತ ಅಮ್ಮ ಹೇಳಿದ್ರು, ಅದಕ್ಕೋಸ್ಕರ ಬನ್ನಿ ಹೋಗೋಣ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಏನು, ನಾನ್ ಬರ್ಬೇಕಾ? ನಿಂಗೆ ಮಾತ್ರ ಹೇಳಿದ್ರೋ ಅಥವಾ ಇಬ್ರಿಗೂ ಸೇರಿಸಿ ಹೇಳಿದ್ರೋ ಅಂತೆಲ್ಲ ಇಲ್ಲಿ ಕೇಳ್ತಾ ಇರ್ತಾನೆ. ಇಲ್ಲ ರೀ, ಇಬ್ರಿಗೂ ಬರಕ್ಕೆ ಹೇಳಿದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾನೆ. ನಾನು ಬರೋದಿಲ್ಲ, ನೀವು ಹೋಗಂಗಿಲ್ಲ ಅಂತೆಲ್ಲ ಇಲ್ಲಿ ಅವ್ನು ಕೂಡ ಹೇಳ್ತಾ ಇರ್ತಾನೆ. ಅದಕ್ಕೆ ಸೂರ್ಯ ಮತ್ತೆ ಹೇಳ್ತಾನೆ, ನೋಡೆ ಮೀನಾ, ನಿನ್ನ ಬಾ ಅಂತ ಕರೆದಿರ್ಬೋದು, ಬಟ್ ಆದರೆ ನನ್ನ ಮಾತ್ರ ಅವನು ಕರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ಚೆನ್ನಾಗಿರಲಿ ಅಂತ ಒಳ್ಳೆ ಮಾತೇಳಿ ಆ ರೀತಿ ಮಾಡಿದ್ದೀನಿ ಹೊರತು ನಾನು ಬೇಕು ಬೇಕು ಅಂತ ಮಾಡ್ತಾ ಇಲ್ಲ. ಬಟ್ ಆದರೂ ಕೂಡ ಅವನು ಬುದ್ಧಿ ಕಲಿತಾ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ನೀನು ಕೂಡ ಹೋಗಬೇಡ, ನಾನು ಕೂಡ ಹೋಗೋದಿಲ್ಲ. ಯಾಕಂದರೆ ನನಗೆ ಬೆಲೆ ಇರಲಿರ್ತಕ್ಕಂಥ ಜಾಗದಲ್ಲಿ ನಾನು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನೀನು ಕೂಡ ಹೋಗ್ಬೇಡ ಅಂತ ಇಲ್ಲಿ ಸೂರ್ಯ ಹೇಳ್ತಾ ಇರ್ತಾನೆ. ಇಲ್ಲಿ ಮೀನಾ ಸುಮ್ಮನೆ ಇರೋದಿಲ್ಲ. ರೀ ಅವನೀಗ ತುಂಬ ಒಳ್ಳೆಯನಾಗಿದ್ದಾನೆ, ಎಲ್ಲೂ ಕೂಡ ಹೋಗ್ತಾ ಇಲ್ಲ ಅಂತೆಲ್ಲ ಇಲ್ಲಿ ಹೇಳಲಿಕ್ಕೆ ಅಂತ ಹೋಗ್ತಾಳೆ. ಲೇ ಮೀನಾ, ನನಗೆ ಗೊತ್ತು ಕಣೆ ಅವನ ಬುದ್ಧಿ ಏನು ಅಂತ. ಮತ್ತೆ ಆ ಕಾಗೆ ಸೊಪ್ಪು ಜೊತೆ ಓಡಾಡ್ತಾ ಇದ್ದಾನೆ, ಮತ್ತೆ ಯಾವ ರೀತಿ ನಂಬ್ತೀಯ ನೀನು ಒಳ್ಳೇನು ಅಂತ. ಆ ಒಂದು ಕಾರಣಕ್ಕೋಸ್ಕರ ನೀನು ಕೂಡ ಹೋಗ್ಲೇಬಾರ್ದು, ನಾನು ಕೂಡ ಬರೋದಿಲ್ಲ. ಈ ಮಾತು ನೀನು ಮತ್ತೆ ಮೀರಿ ಹೋದ್ರೆ ಪರಿಣಾಮ ಬೇರೆ ಆಗಿರುತ್ತೆ ಅಂತ ಇಲ್ಲಿ ಸೂರ್ಯ ಹೇಳ್ತಾ ಇರ್ತಾನೆ. ಒಂದ್ ಕಡೆಯಲ್ಲಿ ಪೂಜೆಗೆ ಅಂತ ಕನಕ, ಮಂಜ ಮತ್ತೆ ಅವರ ಅಮ್ಮ ಪ್ರತಿಯೊಬ್ರು ಕೂಡ ಇಲ್ಲಿ ರೆಡಿ ಮಾಡ್ಕೊಂತ ಇರ್ತಾರೆ. ಆ ಟೈಮಲ್ಲಿ ಇಲ್ಲಿ ಮಂಜ ಅವ್ರ ಅಮ್ಮನ ಕರಿತಾನೆ. ಅಮ್ಮ ಸ್ವಲ್ಪ ಬಾಯಿಲಿ ಅಂತ ಕರಿತಾನೆ. ಕರೆದ ತಕ್ಷಣ, ನೋಡಮ್ಮ, ಅಕ್ಕ ಅಕಸ್ಮಾತ್ ಬಂದಿಲ್ಲ ಅಂತಂದ್ರೆ ನಾನು ಪೂಜೆ ಕೂಡ ಮಾಡೋದಿಲ್ಲ, ಹಂಗೆ ಎದ್ದೋಗ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ. ಯಾಕೋ ಆ ರೀತಿ ಹೇಳ್ತೀಯಾ ಅಂತೇಳಿ ಅವ್ರ ಅಮ್ಮ ಕೇಳ್ತಾರೆ. ಇಲ್ಲ ಅಮ್ಮ, ನನಗೆ ಅಕ್ಕನೇ ಬಂದು ಸಂಪೂರ್ಣವಾಗಿ ಆಶೀರ್ವಾದ ಮಾಡಲೇಬೇಕು, ಇಲ್ಲಾಂದ್ರೆ ನಾವೊಂದು ಕ್ಷಣ ಇರೋದಿಲ್ಲ ಅಂತಲ್ಲಿ ಹೇಳ್ತಾ ಇರ್ತಾನೆ. ತಕ್ಷಣ ಅವನು ಕೂಡ ಫೋನ್ ಮಾಡ್ತಾನೆ ಅವ್ರ ಅಕ್ಕಗೆ. ಅದಾದ್ಮೇಲೆ, ಅಕ್ಕ ನೀನು ಬರ್ತೀಯಲ್ವಾ ಅಂತಲೇ ಕೇಳ್ತಾನೆ. ನಾನು ಬರಲಿಕ್ಕೆ ಆಗೋದಿಲ್ಲ ಅಂತಲೇ ಹೇಳಿ ಬರ್ತಾಳೆ. ನೋಡಕ್ಕ, ನೀನು ಬಂದಿಲ್ಲ ಅಂದರೆ ನಾನು ಪೂಜೆ ಕೂಡ ಮಾಡೋದಿಲ್ಲ, ಹಾಗೆ ಹೋಗ್ತಾ ಇರ್ತೀನಿ ಅಂತೇಳಿ ಫೋನನ್ನು ಕಟ್ ಮಾಡ್ತಾನೆ. ಆದರೆ ಇಲ್ಲಿ ಮೀನ ಮಾತ್ರ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕೂತಿರ್ತಾಳೆ. ತಕ್ಷಣ ಅಲ್ಲಿಗೆ ಶ್ರುತಿ ಬರ್ತಾಳೆ. ಬಂದ ತಕ್ಷಣ, ಹಾಯ್ ಮೀನಾ ಅಂತೆಲ್ಲ ಕೇಳ್ತಾ ಇರ್ತಾಳೆ. ಹಾಯ್ ಅಂತ ಅವಳು ನಿಧಾನ ಕೇಳ್ತಾಳೆ. ಯಾಕೆ, ಏನಾಯ್ತು ಅಂತೆಲ್ಲ ಕೇಳಿದ್ಮೇಲೆ, ಇವತ್ತು ಮಂಜನ್ ಬರ್ತಡೇ ಇದೆ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಯಾಕೆ ಇಷ್ಟೊಂದು ಇದ್ರಾಗಿದೆಯಾ, ಸ್ವಲ್ಪ ಹ್ಯಾಪಿ ಆಗಿರು ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ. ಯಾಕಂದ್ರೆ ಸೂರ್ಯ ಅವರು ಹೋಗ್ಬೇಡ ಅಂತ ಹೇಳಿದ್ದಾರೆ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ. ಓ, ಜಗಳ ಇನ್ನು ಮುಗ್ದಿಲ್ವಾ ಅಂತೆಲ್ಲ ಶ್ರುತಿ ಹೇಳ್ತಾ ಇರ್ತಾಳೆ. ಅದಾದ್ಮೇಲೆ, ಸರಿ ಓಕೆ, ಇವಾಗ ಇಲ್ಲಿದ್ರೆ ಮತ್ತೆ ನಿಮ್ಮ ಸೂರ್ಯ ಅವರು ಅಂತ ಕೇಳಿದ್ಮೇಲೆ, ಅವರು ಡ್ಯೂಟಿ ಮೇಲೆ ಹೋಗಿದ್ದಾರೆ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ. ಅಂದ್ರೆ ಅವ್ರು ಬರಕ್ ಲೇಟ್ ಆಗುತ್ತಾ ಅಂತ ಕೇಳ್ತಾಳೆ. ಹೌದು, ರಾತ್ರಿ ಆಗ್ಬೋದು ಅಂತ ಹೇಳಿದ್ದಾರೆ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ. ಅದೆಲ್ಲ ಆದ್ಮೇಲೆ, ಸರಿ ಓಕೆ, ಅವ್ರು ಬರೋದು ರಾತ್ರಿ ಆಗುತ್ತೆ, ನಿಂದು ಪೂಜೆ ಇರೋದು ಇವಾಗ ತಾನೆ, ಹೋಗಿ ಬರ್ಬೋದಲ್ಲ ಅಂತೆಲ್ಲ ಇಲ್ಲಿ ಕೇಳ್ತಾ ಇರ್ತಾರೆ. ಇಲ್ಲ ಕಣೆ, ಅವ್ರ ಮಾತು ಮೀರಿ ಹೋಗಿದ್ರೆ ತಪ್ಪಾಗುತ್ತೆ ಅಂತ ಇಲ್ಲಿ ಮೀನಾ ಹೇಳ್ತಾ ಇರ್ತಾಳೆ. ಲೇ, ಅವರೇನು ಪ್ರಿನ್ಸಿಪಲ ಆ ರೀತಿ ಎಲ್ಲ ಮಾಡ್ಲಿಕ್ಕೆ, ನೀನು ಸುಮ್ಮನೆ ಹೋಗ್ಬಾರೆ ಅಂತಲ್ಲಿ ಇಲ್ಲಿ ಹೇಳ್ತಾ ಇರ್ತಾಳೆ ಶ್ರುತಿ. ಆದ್ರೂ ಕೂಡ ಅವಳು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಇಲ್ಲ ಕಣೆ, ಅವ್ರ ಮಾತು ಮೀರಿ ಹೋಗ್ಬಿಟ್ರೆ ಅವ್ರಿಗೆ ಬೆಲೆ ಕೊಟ್ಟಂಗಾಗಲ್ಲ ಅಂತ ಇಲ್ಲಿ ಮೀನಾ ಹೇಳ್ತಾ ಇರ್ತಾಳೆ. ಇಲ್ಲಿ ಮಂಜ ಹೇಳ್ತಾನೆ, ಅಮ್ಮ ನಾವು ಮನೆಗೆ ಹೋಗಂಬಾ ಅಂತೆಲ್ಲ ಹೇಳ್ತಾ ಇರ್ತಾನೆ. ತಕ್ಷಣ ಅವ್ರ ಅಮ್ಮ ಹೇಳ್ತಾರೆ, ಏನು ನೀನು, ಇದು ಪೂಜೆ ಆಗಿಲ್ಲ ಅವಾಗಲೇ ಯಾಕೆ ಮನೆ ಹೋಗ್ತೀಯಾ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾನೆ. ಅಮ್ಮ, ನಾನು ಹೇಳಿದ್ನಲ್ಲ ಅಕ್ಕ ಬಂದಿಲ್ಲ ನಾನು ಇರೋದಿಲ್ಲ ಅಂತ, ಅಕ್ಕ ಇನ್ನೂ ಬಂದಿಲ್ಲ, ನಾವು ಹೋಗೋಣ ಬಾ ಅಂತೆಲ್ಲ ಹೇಳ್ತಾ ಇರ್ತಾನೆ. ತಕ್ಷಣ ಅವ್ರ ಅಕ್ಕ ಕೂಡ ಅಲ್ಲಿಗೆ ಬರ್ತಾಳೆ. ಬಂದ ತಕ್ಷಣ ಪ್ರತಿಯೊಬ್ರು ಕೂಡ ಖುಷಿ ಆಗ್ತಾರೆ. ಯಾಕೋ ಅಷ್ಟೊಂದು ಕೋಪ ಅಂತೆಲ್ಲ ಹೇಳ್ತಾ ಇರ್ತಾನೆ. ಇಲ್ಲ ಅಕ್ಕ, ನಾನು ಹೇಳಿದ್ದೆ, ನೀನು ಬಂದಿಲ್ಲ ಅಂತಂದ್ರೆ ನಾನು ಇರೋದಿಲ್ಲ ಅಂತ, ಅದಕ್ಕೋಸ್ಕರ ಹೊರಟಿದ್ದೆ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಅವ್ರ ಅಮ್ಮ ಕೇಳ್ತಾರೆ, ಯಾಕೆ ಸೂರ್ಯ ಬರಲಿಲ್ವಾ ಅಂತೇಳಿ ಕೇಳ್ತಾಳೆ. ಅದಾದ್ಮೇಲೆ, ಇಲ್ಲಮ್ಮ ಅದೆಲ್ಲ ಆಮೇಲೆ ಹೇಳ್ತೀನಿ, ಬನ್ನಿ ಈಗ ಪೂಜೆ ಶುರು ಮಾಡೋಣ ಅಂತೇಳಿ ಅವಳು ಮತ್ತೆ ಮೀನಾ ಪ್ರತಿಯೊಂದು ಕೂಡ ದೇವಸ್ಥಾನ ಒಳಗಡೆ ಹೋಗ್ತಾ ಇರ್ತಾರೆ. ಇಲ್ಲಿ ಸೂರ್ಯ ಮನೆಗೆ ಬರ್ತಾನೆ. ಬಂದ ತಕ್ಷಣ, ಮೀನಾ ಮೀನಾ, ಲೇ ಮೀನಾ ಎಲ್ಲೇ ಇದೆಯಾ, ಬಾರೆ ಅಂತಲೇ ಜೋರಾಗಿ ಕೂಗ್ತಾ ಇರ್ತಾನೆ. ತಕ್ಷಣ ಅಲ್ಲಿಗೆ ಸಕ್ಕರೆ ಬರ್ತಾಳೆ. ಬಂದ ತಕ್ಷಣ, ಇಲ್ಲಪ್ಪ ಅವಳು ಮನೆಗೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಎಲ್ಲೋ ಹೋಗಿರ್ಬೇಕು ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಎಲ್ಲೋ ಹೋಗಿಲ್ಲಪ್ಪ, ಅವಳು ಹೋಗಿರೋದು ಎಲ್ಲೋ ಒಂದ್ ಕಡೆ ಹೋಗಿರ್ತಾಳೆ, ಅಂದ್ರೆ ನಿಂಗೆ ಸುಳ್ಳು ಹೇಳಿ ಎಲ್ಲೋ ಹೋಗಿದ್ದಾಳೆ ಅಂತಲೇ ಹೇಳ್ತಾ ಇರ್ತಾನೆ. ಏನು, ಸುಳ್ಳು ಹೇಳಿ ಹೋಗಿದ್ದಾಳ, ಏನು ಅಂತೆಲ್ಲ ಮತ್ತೆ ಕೇಳ್ತಾಳೆ. ನೋಡು, ನನ್ನ ಮಾತು ಮೀರಿ ಅವಳು ಎಲ್ಲೂ ಕೂಡ ಹೋಗೋದಿಲ್ಲ ಅಂತಲ್ಲಿ ಸೂರ್ಯ ಹೇಳ್ತಾ ಇರ್ತಾನೆ. ನಿನ್ ಮಾತು ಮೀರಲ್ಲ ಅಂತ ಹೇಳಿದ್ದಾಳೆ, ಬಟ್ ಆದ್ರೆ ಅವಳು ಎಲ್ಲೋಗಿದ್ದಾಳೋ ಯಾರಿಗ್ ಗೊತ್ತು ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ ಸಕ್ಕರೆ. ನೋಡು, ನನ್ನ ಹೆಂಡತಿ ಬಗ್ಗೆ ನೀನು ಆ ರೀತಿ ಮಾತಾಡಕ್ ಹೋಗ್ಬೇಡ ಅಂತಲ್ಲಿ ಸೂರ್ಯ ಹೇಳ್ತಾ ಇರ್ತಾನೆ. ಅದೇ ಮಂಜನ್ ಬರ್ತಡೇ ಇದೆಯಲ್ಲ, ಅಲ್ಲಿ ಹೋಗಿರ್ಬೇಕು ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ ಸಕ್ಕರೆ. ಅದಾದ್ಮೇಲೆ, ನನ್ನ ಮಾತು ಮೀರಿ ಅವಳು ಎಲ್ಲೂ ಕೂಡ ಹೇಳೋದಿಲ್ಲ, ನಾನು ಹೋಗ್ಬೇಡ ಅಂತ ಹೇಳಿದ್ದೆ, ಅವಳು ಹೋಗಿಲ್ಲ ಅಂತಲೇ ಇಲ್ಲಿ ಹೇಳ್ತಾ ಇರ್ತಾನೆ ಸೂರ್ಯ. ಬೇಕಾದ್ರೆ ನೀನು ಕೂಡ ಹೋಗಿ ದೇವಸ್ಥಾನ ಚೆಕ್ ಮಾಡ್ಕೊಂಬಾ ಅಂತಲ್ಲಿ ಸಕ್ಕರೆ ಹೇಳ್ತಾ ಇರ್ತಾಳೆ.
ಆದರೆ ಇಲ್ಲಿ ಮೀನಾ ದೇವಸ್ಥಾನದಲ್ಲಿ ಊಟ ಕೊಡ್ತಾ ಇದ್ರಲ್ಲೇ ಪ್ರತಿಯೊಬ್ಬರು ಕೂಡ ಇಸ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಒಬ್ಬರು ಕೇಳ್ತಾರೆ, ಏನಮ್ಮ ನಿಮ್ಮ ಗಂಡ ಬಂದಿಲ್ವಾ ಅಂತೇಳಿ ಕೇಳ್ತಾರೆ. ತಕ್ಷಣ ಅವಳು ಬಂದಿಲ್ಲ, ಬರ್ತಾರೆ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅವ್ರ ಅಮ್ಮ ಕೂಡ ಹೇಳ್ತಾರೆ. ಅದೆಲ್ಲ ಆಗಿ ಸ್ವಲ್ಪ ಆಗಿದ ತಕ್ಷಣ ಅಲ್ಲಿಗೆ ಸೂರ್ಯ ಕೂಡ ಬರ್ತಾನೆ. ಬಂದ ತಕ್ಷಣ ಪ್ರತಿಯೊಬ್ಬರು ಕೂಡ ಶಾಕ್ ಕೂಡ ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವನು ಕೂಡ ಇಸ್ಕೊಂಡು ಹೊರಗಡೆ ಬರ್ತಾನೆ. ಬಂದ ತಕ್ಷಣ, ಏಯ್, ನಾನಿಲ್ಲಿ ಊಟ ಮಾಡ್ಲಿಕ್ಕೆ ಅಂತ ಬಂದಿಲ್ಲ, ನಾನು ನಿನ್ಗೋಸ್ಕರ ಬಂದಿದ್ದು. ಯಾಕೆ, ನನಗಿಂತ ನಿಂಗೆ ನಿನ್ನ ತಮ್ಮ ಮುಖ್ಯ ಆದ್ನ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಯಾಕೆ, ನನಗೆ ತಾಯಿ ಪ್ರೀತಿ ಸಿಕ್ಕಿಲ್ಲ, ಆದರೆ ಆ ಪ್ರೀತಿ ನಿನ್ನ ಕಡೆಯಿಂದ ನಾನು ಪಡ್ಕೊಂಡಿದ್ದೆ. ಅದೇ ರೀತಿ ನಿನಗೆ ನಂಬಿಕೆ ಕೂಡ ನಾನು ಗಳಿಸ್ಕೊಂಡಿದ್ದೆ. ಆದರೆ ಇವತ್ತು ಪ್ರತಿಯೊಂದು ಕೂಡ ನುಚ್ಚು ನೂರು ಮಾಡಿದೆ ಅಂತೇಳಿ ಅಲ್ಲಿಂದ ಸೂರ್ಯ ಹೊರಟೋಗ್ತಾನೆ. ಆದರೆ ಮೀನಾ ರೀ ನಿಂತ್ಕೊಳ್ಳಿ ಅಂತ ಹೋಗ್ತಾಳೆ. ಆದರೆ ಅವನು ನಿಂತ್ಕೊಳ್ಳೋದಿಲ್ಲ, ಕಾರ್ ತಗೊಂಡು ಹೊರಟೋಗ್ತಾನೆ. ಇಲ್ಲಿ ಮೀನಾ ಪ್ರತಿಯೊಂದು ಕೂಡ ಮುಗಿಸ್ಕೊಂಡು ಮನೆಗೆ ಅಂತ ಬರ್ತಾಳೆ. ಬಂದ ತಕ್ಷಣ ಇಲ್ಲಿ ಅವ್ರ ಮಾವ ಎಲ್ಲೋ ಹೋಗ್ಬೇಕು ಅಂತ ಹೊರಟಿರ್ತಾರೆ. ಅದಾದ್ಮೇಲೆ ಮಾವ ತಗೊಳ್ಳಿ, ದೇವಸ್ಥಾನಕ್ಕೆ ಹೋಗಿದ್ದೆ, ಪ್ರಸಾದ ಅಂತ ಕೊಡ್ತಾಳೆ. ಅದಾದ್ಮೇಲೆ ಸರಿ ಓಕೆನಮ್ಮ ಅಂತ ಅವನು ಕೂಡ ಇಸ್ಕೊಂಡು ಅದನ್ನು ತಿಂತಾನೆ. ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.